ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ನಡೆದು ಬಂದ ಹಾದಿಯ ಬಗ್ಗೆ ತಿಳಿಸ್ಕೊಡ್ತೇನೆ. ಸ್ವಾತಂತ್ರ್ಯ ಬಂದಾಗಿನಿಂದ ಹಿಡಿದು ಅವರು ತಮ್ಮ ರಾಜಕೀಯ ನಿವೃತ್ತಿಗೊಳ್ಳುವವರೆಗೂ ಯಾವೆಲ್ಲ ರೀತಿ ತಮ್ಮ ರಾಜಕೀಯ ಜೀವನವನ್ನು ನಡೆಸಿಕೊಂಡು ಬಂದರ ಬಗ್ಗೆ ನೋಡೋಣ. 1951ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. 1957ರಲ್ಲಿ ಎರಡನೇ ಲೋಕಸಭೆಗೆ ಚುನಾಯಿತರಾದರು. 1957ರಿಂದ 77ರವರೆಗೆ ಸಂಸತ್ತಿನಲ್ಲಿ ಭಾರತೀಯ ಜನಸಂಘದ ಪಕ್ಷದ ಅಧ್ಯಕ್ಷರಾಗಿದ್ದರು. 1962 ರಾಜ್ಯಸಭಾ ಸದಸ್ಯರಾದರು. 1966ರಿಂದ 67 ಸರ್ಕಾರಿ ಖಾತ್ರಿ ಸಮಿತಿ ಅಧ್ಯಕ್ಷರಾಗಿದ್ದರು. 1967 ನಾಲ್ಕನೇ ಲೋಕಸಭೆಗೆ ಮರು ಚುನಾಯಿತರಾದರು. 1967ರಿಂದ 70 ಸಾರ್ವಜನಿಕ ಖಾತಾ ಸಮಿತಿಗೆ ಅಧ್ಯಕ್ಷರಾಗಿದ್ದರು. 1968ರಿಂದ 73 ಭಾರತೀಯ ಜನಸಂಘದ ಪಕ್ಷದ ಅಧ್ಯಕ್ಷರಾಗಿದ್ದರು. 1971 ಐದನೇ ಲೋಕಸಭೆಗೆ ಮರು ಚುನಾಯಿತರಾದರು. 1977 ಆರನೇ ಲೋಕಸಭೆಗೆ ಮತ್ತೆ ಚುನಾಯಿತರಾದರು. 1977ರಿಂದ 79 ಕೇಂದ್ರ ವಿದೇಶಾಂಗ ವ್ಯವಹಾರ ಸಮಿತಿಗಳ ಖಾತಾ ಸಚಿವರಾಗಿದ್ದರು. 1977ರಿಂದ 80 ಜನತಾ ಪಕ್ಷದ ಸಂಸ್ಥಾಪಕ ಸದಸ್ಯರಾಗಿದ್ದರು. 1980ರಿಂದ 84 ಏಳನೇ ಲೋಕಸಭೆಗೆ ಮರು ಚುನಾಯಿತರಾದರು. 1980ರಿಂದ 86 ಭಾರತೀಯ ಜನತಾ ಪಕ್ಷದ ಸದಸ್ಯರು. 1980ರಿಂದ 84, 86 ಮತ್ತು 93ರಿಂದ 96ರಲ್ಲಿ ಸಂಸತ್ನಲ್ಲಿ ಬಿಜೆಪಿಯ ನಾಯಕರಾಗಿದ್ದರು. 1986ರಲ್ಲಿ ರಾಜ್ಯಸಭಾ ಸದಸ್ಯರಾಗಿದ್ದರು. 1988ರಿಂದ 90ರವರೆಗೆ ಗೃಹ ಸಮಿತಿ ಸದಸ್ಯರು ಹಾಗೂ ವ್ಯಾಪಾರ ವ್ಯವಹಾರ ಸಲಹಾ ಸಮಿತಿ ಸದಸ್ಯರಾಗಿದ್ದರು. 1991ರಿಂದ 96 10ನೇ ಲೋಕಸಭೆಗೆ ಮರು ಚುನಾಯಿತರಾದರು. 1991ರಿಂದ 93 ಸಾರ್ವಜನಿಕ ಖಾತಾ ಸಮಿತಿ ಅಧ್ಯಕ್ಷರಾಗಿದ್ದರು. 1993ರಿಂದ 96 ವಿದೇಶಾಂಗ ವ್ಯವಹಾರಗಳ ಸಮಿತಿ ಅಧ್ಯಕ್ಷರು ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿದ್ದರು. 1996ರಿಂದ 98 11ನೇ ಲೋಕಸಭೆಗೆ ಮರು ಆಯ್ಕೆಯಾದರು. 13ನೇ ಮೇ 1996 ಮತ್ತು ಮೇ 31, 1996ರವರೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. 1996ರಿಂದ 98 ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದರು. 1997ರಿಂದ 98 ವಿದೇಶಾಂಗ ವ್ಯವಹಾರ ಸಮಿತಿ ಅಧ್ಯಕ್ಷರಾಗಿದ್ದರು. 1998ರಿಂದ 99 12ನೇ ಲೋಕಸಭೆಗೆ ಮರು ಚುನಾಯಿತರಾದರು. 1998ರಿಂದ 99 ಭಾರತದ ಪ್ರಧಾನಮಂತ್ರಿಗಳು, ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವರು ಹಾಗೂ ಹಂಚಿಕೆಯಾಗದೆ ಉಳಿಕೆಯಾದ ಖಾತೆಗಳ ಸಚಿವರಾಗಿದ್ದರು. 1999ರಿಂದ 2004 13ನೇ ಲೋಕಸಭೆಗೆ ಮರು ಚುನಾಯಿತರಾದರು. 13ನೇ ಅಕ್ಟೋಬರ್ 1999 13ನೇ ಮೇ 2004ರವರೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು. 2004ರಲ್ಲಿ 14ನೇ ಲೋಕಸಭೆಗೆ ಮರು ಚುನಾಯಿತರಾದರು. 2005ರಲ್ಲಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಘೋಷಣೆಯನ್ನು ಹೊಂದಿದ್ರು. ಇನ್ನಿವರೆಗೆ ಲಭಿಸಿದ ಪ್ರಶಸ್ತಿಗಳು: 1992 ಪದ್ಮವಿಭೂಷಣ, 1994 ಲೋಕಮಾನ್ಯ ತಿಲಕ್, 1994 ಉತ್ತಮ ರಾಜಕೀಯ ಪಟು ಗೌರವ, 1994ರಲ್ಲಿ ಪಂಡಿತ್ ಗೋವಿಂದ ವಲ್ಲಭ ಪಂತ್ ಪ್ರಶಸ್ತಿ, 2015 ಭಾರತ ರತ್ನ ಪ್ರಶಸ್ತಿ, 2015 ಬಾಂಗ್ಲಾ ವಿಮೋಚನಾ ಯುದ್ಧ ಪ್ರಶಸ್ತಿ. ನೋಡೋದಲ್ಲ ಸ್ನೇಹಿತರೆ, ಇದಿಷ್ಟು ಅಟಲ್ ಬಿಹಾರಿ ವಾಜಪೇಯಿಯವರ ನಡೆದು ಬಂದ ಹಾದಿ ಹಾಗೂ ಪ್ರಶಸ್ತಿಗಳು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.